ಮಧುಗಿರಿ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಹತ್ತಿರ ನಗರಾಭಿವೃದ್ಧಿ ಮತ್ತು ಲೋಕೋಪಯೋಗಿ ಇಲಾಖೆಗಳ ವತಿಯಿಂದ 25 ಕೋಟಿ ರುಗಳ ಅಂದರೆ ಮಧುಗಿರಿ ಪಟ್ಟಣದ ನೃಪತುಂಗ ವೃತ್ತದಿಂದ ಗೌರಿಬಿದನೂರು ಬೈಪಾಸ್ ವರೆಗಿನ ರಸ್ತೆ ಅಗಲೀಕರಣ ಮತ್ತು ಡಾಂಬರೀಕರಣ ಕಾಮಗಾರಿ, ಪಟ್ಟಣದ ಹೈಸ್ಕೂಲ್ ಸರ್ಕಲ್ನಿಂದ ಸಿದ್ದಾಪುರ ಗೇಟ್ನವರೆಗೆ ರಸ್ತೆ ಅಗಲೀಕರಣ ಮತ್ತು ಡಾಂಬರೀಕರಣ ಕಾಮಗಾರಿ, ವಾರ್ಡ್ ನಂಬರ್ 8, 9, 13, 14, 18, 19, 20, 21, 22 ಮತ್ತು 23ನೇ ವಾರ್ಡಿನಲ್ಲಿರುವ ರಸ್ತೆ ಹಾಗೂ ಚರಂಡಿಗಳ ಅಭಿವೃದ್ಧಿ ಕಾಮಗಾರಿ, ರಾಜಕಾಲುವೆ ದುರಸ್ತಿ, ರಾಘವೇಂದ್ರ ಕಾಲೋನಿ, ಚೇತನ ಶಾಲೆಯ ಸುತ್ತಮುತ್ತಲಿನ ರಸ್ತೆಗಳಿಗೆ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ವಿಧಾನ ಪರಿಷತ್ ಸದಸ್ಯರಾದ ರಾಜೇಂದ್ರ ರಾಜಣ್ಣ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಭಾಗದ ಶಾಸಕರು, ಕರ್ನಾಟಕ ಸರ್ಕಾರದ ಸಚಿವರು ಆದಂತ ಸನ್ಮಾನ್ಯ KN ರಾಜಣ್ಣನ್ ಅವರ ದೂರದೃಷ್ಟಿ ಹಾಗೆ ನುಡಿದಂತೆ ನಡೀತಾ ಇರುವಂತ ಸಚಿವರು, ನಮ್ಮ ಭಾಗದ ಸಚಿವರು ಮತ್ತು ಈ ತಾಲೂಕಿನ ಶಾಸಕರು. ಕರೆ ನಿಮ್ಗೆಲ್ಲ ಗೊತ್ತೇ ಇದೆ, ಏನಾದ್ರು ವಿಚಾರ ಅಂತ ಬಂದಾಗ, ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಯಾರು ಬೈಕಂಡು ಪರವಾಗಿಲ್ಲಪ್ಪ, ನಾನು ತಾಲೂಕಿಗಿರ್ಬೋದು, ಮಧುಗಿರಿ ಪಟ್ಟಣಕ್ಕಿರ್ಬೋದು, ಮಾತು ಕೊಟ್ಟಿದ್ದೀನಿ, ಕೆಲಸವನ್ನ ಮಾಡ್ತೀನಿ ಅಂತ ನಡೀತಾ ಇರುವಂತ ನಮ್ಮ ಸಚಿವರಿಗೆ ನಾನು ಮಧುಗಿರಿ ತಾಲೂಕಿನ ಎಲ್ಲರೂ ಧನ್ಯವಾದವನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಈ ದಿನ ಮಧುಗಿರಿ ಪಟ್ಟಣದಲ್ಲಿ ನಮ್ಮ ಲೋಕೋಪಯೋಗಿ ಇಲಾಖೆಯ ವತಿಯಿಂದ ವಿಶೇಷ ಅನುದಾನದಲ್ಲಿ ಏನೋ ಒಂದು 25 ಕೋಟಿಯಷ್ಟು ಬಿಡುಗಡೆ ಆಗಿತ್ತು. ಅದೇನು ನಾವು ಮಧುಗಿರಿ ನಗರಕ್ಕೆ ಹಾಕ್ಬೇಕು ಅಂತ ಏನಿಲ್ಲ, ಅದು ಅನುದಾನ ಅಂತ ಹೇಳಿದ್ರೆ ಆ ತಾಲೂಕಿಗೆ 25 ಕೋಟಿ, ಈ ತಾಲೂಕಲ್ಲಿ ಎಲ್ಲಿಗೆ ಬೇಕಾದ್ರೂ ಹಾಕ್ಬೋದು. ನಗರಕ್ಕೆ ಬೇಕಾದ್ರೆ ಒಂದು 5 ಕೋಟಿ ಹಾಕ್ಬೋದು, ಹೋಬ್ಳಿಗೆ 5 ಕೋಟಿ ಹಾಕಿದ್ರು 25 ಕೋಟಿ ನಮ್ಗಾಗುತ್ತೆ. ಅದೇ ಎಲ್ಲಾರು ಒಂದು ದುಡ್ಡು ಇಷ್ಟು ಅಮೌಂಟ್ ಬಂದಂತ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಜಾಗ ಗುರ್ಸೋಣ, ಒಂದು ಅಭಿವೃದ್ಧಿ ಮಾಡೋಣ ಅಂತೇಳಿ ಮಾನ್ಯ ಶಾಸಕರು ಇಲ್ಲಪ್ಪ ಮಧುಗಿರಿ ಪಟ್ಟಣಕ್ಕೆ ಹಾಕಿ ಈಗ 40 ಕೋಟಿಯಷ್ಟು ಈಗಾಗಲೇ ಅಮೃತ್ ಅಲ್ಲಿ ಈಗಾಗಲೇ ಮನೆ ಮನೆಗೆ ಕನೆಕ್ಷನ್ ಆಗ್ತಾ ಇರುವಂತದ್ದು. ಅದಾದ್ಮೇಲೆ ಈಗಾಗಲೇ ಮೈನಾರಿಟಿ ಅದರಲ್ಲಿ ಇವತ್ತು ಈ ವಾರದಲ್ಲಿ ಅದನ್ನು ಕೆಲಸ ಪ್ರಾರಂಭ ಆಗುತ್ತೆ. 5 ಕೋಟಿ ಅನುದಾನ ಬಿಡುಗಡೆ ಆಗಿತ್ತು, 1.5 ಕೋಟಿ ಈಗಾಗಲೇ ರೂರಲ್ ಸೈಡ್ ಅಲ್ಲಿ ಅದು ಕೆಲಸ ಆಗೋಗಿದೆ. ಇನ್ನು 3.5 ಕೋಟಿಯಷ್ಟು ಅನುದಾನ ಮೈನಾರಿಟಿ ಏನ್ ಫಸ್ಟ್ ಬ್ಲಾಕ್ ಇದೆ ಅಲ್ಲಿ ಈ ವಾರದಲ್ಲಿ ಕೆಲಸ ಪ್ರಾರಂಭ. ಸ್ಟೇಡಿಯಂ ಈಗಾಗಲೇ 10 ಕೋಟಿಯಲ್ಲಿ ಮೊದಲನೇ ಕಂತು 5 ಕೋಟಿ ಬಿಡುಗಡೆ ಆಗಿದೆ. ಇನ್ನೊಂದು 5 ಕೋಟಿಗೆ ಮತ್ತೆ 10 ಕೋಟಿ ಅನುದಾನ ಬಿಡುಗಡೆ ಮಾಡಿಸುವಂತದ್ದು. ಮತ್ತೆ ಕೇಂದ್ರದಿಂದ ಅದಕ್ಕೆ 6.5 ಕೋಟಿಯಷ್ಟು ಖೇಲೋ ಇಂಡಿಯಾ ಇಂಡೋರ್ ಸ್ಟೇಡಿಯಂ, ಸೊ ಅದಕ್ಕೂ 6.5 ಕೋಟಿ ಈಗಾಗಲೇ ಪ್ರಸ್ತಾಪ ಹೋಗಿದೆ. ತಿಂಗಳಷ್ಟರಲ್ಲಿ ಅದು ಕ್ಲಿಯರೆನ್ಸ್ ಆಗ್ಬೋದು. ಸೊ ಮಧುಗಿರಿ ಸ್ಟೇಡಿಯಂಗೆ ಕನಿಷ್ಠ ಒಂದು 15-16 ಕೋಟಿಗಿಂತ ಹೆಚ್ಚು ಅನುದಾನ ಇನ್ನು 1 ತಿಂಗಳು 2 ತಿಂಗಳಲ್ಲಿ ಬರುತ್ತೆ. ಸೊ ಹೀಗೆ ಈ ಒಂದು ಕಾರ್ಯಕ್ರಮದ ಈ ಒಂದು ವೇದಿಕೆ ಮೇಲೆ ಈಗ ಒಳಭಾಗದಲ್ಲಿ ಮಾಡೋದಕ್ಕಿಂತ ಮುಂಚೆ ಈಗ ನಮ್ಮ ಪುರಸಭೆಯವರು ಇಲ್ಲೇ ಇದ್ದೀರಿ, ನೀವು ಈಗ ಎಲ್ಲಿ ಆ ಅಮೃತ್ ಕೆಲಸ ಆಗ್ತಾ ಇದೆ ಆ ಕೆಲಸ ಆದ್ಮೇಲೆ ಪ್ರಾರಂಭ ಮಾಡಿಸ್ಬೇಕು. ಒಳ್ಳ ರಸ್ತೆಗಳು ಎಲ್ಲೆಲ್ಲಿ ಮಾಡ್ತೀರಿ, ಮತ್ತೆ ಮೇನ್ ರಸ್ತೆಯಲ್ಲಿ ಎಲ್ಲೆಲ್ಲಿ ಆ ಪೈಪ್ ಲೈನ್ಗಳು ಕನೆಕ್ಷನ್ ಕೊಡಬೇಕು, ಆ ಕನೆಕ್ಷನ್ಗಳನ್ನ ಕೊಡೋದನ್ನ ನೋಡ್ಕೊಂಡು ಅಮೃತ್ ಕೆಲಸ ಆದ್ಮೇಲೆ, ಯಾಕಂದ್ರೆ ನೀವು ರಸ್ತೆ ಹಾಕೊಂಡ್ ಬರ್ತೀರಿ, ತಿರ್ಗ ಅವ್ರು ಆಮೇಲೆ ಏನಾದ್ರು ರಸ್ತೆಗೆ ಆ ಪೈಪ್ ಲೈನ್ ಎಳಿಬೇಕು ಅಂತ ಹೇಳಿದ್ರೆ ತಿರ್ಗ ಅದಕ್ಕೆ ಡಿಗ್ ಮಾಡ್ತಾರೆ. ಸೊ ಅದು ಆಗ್ಬಾರ್ದು. ಸೊ ಅದರಿಂದ ಅವ್ರನ್ನು ಅಲ್ಲಿ ಯಾರು ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಒಂದ್ಸತಿ ನೀವು ಮಾತಾಡ್ಕೊಂಡು, ನೀವು ಎಲ್ಲಿ ಕೆಲಸ ಪ್ರಾರಂಭ ಮಾಡ್ತೀರಾ ಅವ್ರೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ನೋಡ್ಕೊಂಡು ಮಾಡಿದ್ರೆ ಒಳಗಡೆನೂ ಅನುಕೂಲ ಆಗುತ್ತೆ, ಮೇನ್ ರಸ್ತೆಯಲ್ಲೂ ಅನುಕೂಲ ಆಗುತ್ತೆ. ಸೊ ಅದರಿಂದ ನಿಮ್ಮ ಕೋಆರ್ಡಿನೇಷನ್ ಆಗೇ ಇರಬೇಕು. ಮತ್ತೆ ಅದಾದ್ಮೇಲೆ ಈಗ ಎಲ್ಲೂ ನೀರಿಗೆ ತೊಂದರೆ ಆಗ್ಬಾರ್ದು. ಈಗ ಮಳೆ ಬಾಗ್ತಾ ಇದೆ ಆ ಭಾಗದಲ್ಲಿ. ಸೊ ಈಗ ಆದಷ್ಟು ನೀವು ಇವತ್ತು ನಾಳೆನೆ ಮನೆ ಸಚಿವರು ನಿನ್ನೆ ನಿಮ್ ಗಮನಕ್ಕೆ ತಂದಿದ್ದಾರೆ, ನೀರ್ನ ತಗೊಂಡು ಆದಷ್ಟು ಇಲ್ಲಿಗೆ ಡಂಪ್ ಮಾಡಿಸ್ಕೊಳ್ಳುವಂತ ಕೆಲಸ ಅದೊಂದು ಆಗ್ಬೇಕು. ಸೊ ಅದರಿಂದ ಈ ಒಳಭಾಗದಲ್ಲಿ ಏನೆಲ್ಲ ರಸ್ತೆಗಳಿವೆ ಅದೆಲ್ಲ ಖಂಡಿತವಾಗೂ ಆಗುತ್ತೆ. ಮತ್ತೆ ಮುಂದಿನ ಭಾಗದಲ್ಲಿ ಇನ್ನ ಎಲ್ಲಿ ಕೆಲ್ಸಗಳು ಆಗ್ಬೇಕು, ಇನ್ನ ಯಾವ್ದಾವ್ದು ರಸ್ತೆಗಳು ಬಿಟ್ಟೋಗಿದೆ ಆ ರಸ್ತೆಗಳನ್ನ
ಮುಂದಿನ ದಿನದಲ್ಲಿ ಮಾಡ್ತೀವಿ ಅಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದು. ಸೊ ವಿಶೇಷವಾಗಿ ಈಗ ನಮ್ಮ ಹಿರಿಯರಾದಂಥ ನಂಜುಂಡಪ್ಪ ಅವ್ರು ಹೇಳಿದಾಗೆ ಕೇಬಲ್ ಕಾರ್ದು ಟೆಂಡರ್ ಪ್ರೋಸೆಸ್ಗೆ ಪ್ರಾರಂಭ ಮಾಡ್ತಾ ಇದ್ವಿ. ಅದು ಒಂದು ಪರ್ಮಿಷನ್ ಬೇಕು. ಅದು ಯಾಕಂದ್ರೆ ಹಾರ್ಟಿಕಲ್ಚರ್ ಇಲಾಖೆ ಆರ್ಕಿಯಾಲಜಿಗೆ ಬರೋದ್ರಿಂದ ಅದು ಸೆಂಟ್ರಲ್ ಪರ್ಮಿಷನ್ ಬೇಕು. ಈಗ ಅದು ಪ್ರಸ್ತಾವನೆ ಮೂವ್ ಆಗಿದೆ. ಲೆಟರ್ ಇವತ್ತು ಬಂದಿದೆ. ಅದು ನಾನು ಸಂಬಂಧಪಟ್ಟ ಸಚಿವರ ಜೊತೆ ನಾಳೆ ಮಾತಾಡಿ ಅದು ಮುಂದೆ ಇನ್ ಯಾವ ರೀತಿ ಅದು ಮಾಡಬೇಕು. ಯಾಕಂದ್ರೆ ಜಿಲ್ಲೆಯನ್ನ ಮಾಡುವಂತ ಮಾತನ್ನ ನಾವು ಹೇಳ್ತಾನೆ ಇದ್ದೀವಿ. ಸೊ ಜಿಲ್ಲೆ ಇವತ್ತಾಗ್ಬೋದು, ನಾಳೆ ಆಗ್ಬೋದು. ಖಂಡಿತವಾಗಲೂ ಜಿಲ್ಲೆ ಇನ್ನ 3 ವರ್ಷ ನಮಗೂ ಟೈಮ್ ಇದೆ. ಮುಖ್ಯಮಂತ್ರಿಗಳೇನು ಬದಲಾವಣೆ ಆಗುವಂತ ಸಂದರ್ಭ ಏನು ಬರೋದಿಲ್ಲ, ಆಯ್ತಾ. ಸೊ ಅದರಿಂದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇರ್ತಾರೆ, ನಮ್ಮ ಭಾಗದ ಶಾಸಕರಾಗಿ ಮತ್ತೆ ಸಚಿವರಾಗಿ ಸನ್ಮಾನ್ಯ ರಾಜೇಂದ್ರ ಅವರು ಇದ್ದೇ ಇರ್ತಾರೆ. ಏನೆಲ್ಲ ನಾವು ಮಾತುಗಳು ಕೊಟ್ಟಿದ್ದೀವಿ, ಕೇಬಲ್ ಕಾರ್ಡ್ ಇರ್ಬೋದು, ಜಿಲ್ಲೆ ಮಾಡುವಂಥದ್ದು ಇರ್ಬೋದು, ಕೆರೆಗಳು ತುಂಬಿಸುವಂಥದ್ದು ಇರ್ಬೋದು, ಇವೆಲ್ಲ ಖಂಡಿತವಾಗಿ ಕೆಲಸ ಆಗ್ತವೆ. ಇಷ್ಟೆಲ್ಲ ಕೆಲಸ ಆದ್ರೂ ಮೊನ್ನೆ 1 ವಾರ 10 ದಿವಸ ಆಯ್ತಲ್ಲ, ಅದೇ ಮಿಸ್ ಕಾಲ್ ಅಭಿಯಾನಕ್ಕೆ ಬಂದಿದ್ರಲ್ಲಪ್ಪ ಮುಖಂಡರು, ನಿಖಿಲ್ ಕುಮಾರಸ್ವಾಮಿ 10 ಡೇಸ್. ರಾಜೇಂದ್ರಣ್ಣನವರು ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೆ ಸ್ವಾಗತವಾಗಿ ನಿರ್ಮಾಣ ಆಗ್ಬೇಕು ಅಂತ ಹೇಳಿ ನಮ್ಮ ಸಹಕಾರ ಸಚಿವರು ಹಾಗೂ ರಾಜೇಂದ್ರಣ್ಣವರ ಆಸೆ. ಅದರಂತೆ ಕಾಮಗಾರಿಗಳು ಇವತ್ತು ಗುದ್ಲು ಪೂಜೆ ಆಗಿರ್ತಕ್ಕಂಥದ್ದು. ನಿನ್ನೆ ಒಂದು ಗೌರಿಬಿದನೂರು ಬೈಪಾಸ್ ಇಂದ ಮತ್ತೆ ಇಂದೂಪುರ ಬೈಪಾಸ್ ವರ್ಗು, ಗೌರಿಬಿದನೂರು ಗೇಟ್ ಇಂದ ಇಂದೂಪುರ ಬೈಪಾಸ್ ವರ್ಗು ಡಬಲ್ ರೋಡ್ ಆಗಿ ಒಂದು ವಿದ್ಯುತ್ ದೀಪಾಲಂಕಾರದಿಂದ ಸುಂದರವಾಗಿ ಮೂಡಿ ಬಂದಿರತಕ್ಕಂಥದ್ದು ಎಲ್ಲರೂ ಗಮನಿಸಿರ್ತಕ್ಕಂಥದ್ದು, ನೋಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ತಾಲೂಕಿನ ಒಳಗೆ ಬರುವಂತ ಒಂದು ರಸ್ತೆಗಳು, ಪಾವಗಡ ಮುಖ್ಯ ರಸ್ತೆ ಆಗಿರ್ಬೋದು, ತುಮಕೂರು ಮುಖ್ಯ ರಸ್ತೆ ಆಗಿರ್ಬೋದು, ಹಾಗೂ ಚುರಾ ರೋಡು, ಮತ್ತೆ ಇಲ್ಲಿ ಏನು KSRTC ಮತ್ತೆ ಸಿವಿಲ್ ಬಸ್ ಸ್ಟ್ಯಾಂಡ್ ಇಂದ ಹಾದು ಹೋದಂತ ಚುರಾ ಗೇಟ್ ವರೆಗೂ ಹೋಗುವಂತ ಒಂದು ರಸ್ತೆ, ಸುಮಾರು ಒಂದು 25 ಕೋಟಿಯಷ್ಟು ಅನುದಾನ ಈ ಒಂದು ಕಾರ್ಯಕ್ರಮಗಳಿಗೆ, ಪ್ರಮುಖವಾಗಿ ಮುಖ್ಯ ರಸ್ತೆಗಳಿಗೆ ಒತ್ತು ಕೊಟ್ಟ ಒಳಭಾಗಕ್ಕೆ ಬರುವಂತ ಮುಖ್ಯ ರಸ್ತೆಗಳು ಬಹಳ ಸುಂದರವಾಗಿ ಕಂಡ್ರೆ, ಆಮೇಲೆ ಒಳಭಾಗದಲ್ಲೂ ಸುಮಾರು ಕೆಲಸ ಕಾರ್ಯಗಳು ನಡೆಯುವಂತ ಕೆಲಸಗಳು. ಹಾಗೂ ಈ ಒಂದು ನಿಟ್ಟಿನಲ್ಲಿ ಪಾರ್ಕ್ ಹತ್ರ ಒಂದು ಸುಮಾರು 100 ಅಡಿಯಷ್ಟು ಎತ್ತರದ ಒಂದು ತ್ರಿವರ್ಣ ಧ್ವಜವನ್ನು ಮೂಡಿ ಬರುವಂತದ್ದು ಮತ್ತು ಅಲ್ಪಸಂಖ್ಯಾತರ ಇದರಿಂದ ಒಂದು 3 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ತಂದುಕೊಟ್ಟಿರ್ತಕ್ಕಂಥದ್ದು ಮತ್ತು ನಮ್ಮ ಸ್ಟೇಡಿಯಂನ ಅಪ್ಗ್ರೇಡ್ ಮಾಡಿ ಆ ಒಂದು ಏನು ಸ್ಟೇಡಿಯಂ ಸುಂದರವಾಗಿ ಮಾಡಬೇಕು ಅಂತೇಳಿ ಅದಕ್ಕೊಂದು 10 ಕೋಟಿ ರೂಪಾಯಿ ಅನುದಾನ ಮತ್ತು ಇನ್ನು ಹೆಚ್ಚುವರಿಯಾಗಿ ಇನ್ನೂ ಒಂದು 10 ಕೋಟಿ ಅನುದಾನವಷ್ಟು ಮಾಡಿಕೊಡೋಕೆ ಅವರು ಮುಂದಾಗಿದ್ದಾರೆ. ಮತ್ತು ಕೇಬಲ್ ಕಾರು ಅತಿ ಶೀಘ್ರದಲ್ಲಿ ಅದನ್ನು ಒಂದು ಗುದ್ಲಿ ಪೂಜೆ ಆಗುವಂತ ಎಲ್ಲಾ ಸಿದ್ಧತೆಗಳು ನಡೀತಾ ಇದೆ. ಹಾಗೂ ಇನ್ನು ಮಧುಗಿರಿಯಲ್ಲಿ ಯಾವೆಲ್ಲ ಕೆಲಸಗಳಾಗಬೇಕು, ನಮ್ಮ ಸಿದ್ದಾಪುರ ಕೆರೆ, ಆ ಕೆರೆ ಅಭಿವೃದ್ಧಿಗೆ ಅಂತೇಳಿನೇ ಸುಮಾರು 5 ಕೋಟಿ ರೂಪಾಯಿಯಷ್ಟು ಪಾರ್ಕ್ ಮತ್ತೆ ಕಲ್ಯಾಣಿಗಳು ಮತ್ತೆ ಪಾರ್ಕ್ ಸಿದ್ದಾಪುರ ಕೆರೆ ಒಂದು ನೀರು ಸ್ಟೋರೇಜ್ ಅನ್ನ ಜಾಸ್ತಿ ಮಾಡಿರ್ತದ್ದು ಮತ್ತೆ ಆ ಒಂದು ಏರಿಯನ್ನು ಬಹಳ ಸುಂದರವಾಗಿ ಪಾರ್ಕಿಂಗ್ ಪಾತ್ವೆ ತರ ಮಾಡಿ ಒಂದು ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಹೀಗೆ ಬಹಳ ಹುಮ್ಮಸ್ಸಿನಿಂದ ಮಧುಗಿರಿ ಚಿತ್ರಣವನ್ನು ಇನ್ನು 1-1.5 ವರ್ಷದಲ್ಲಿ ಬದಲಾವಣೆ ಮಾಡಬೇಕು ಅಂತೇಳಿ ಪಣ ತೊಟ್ಟಿ ನಿಂತಿರ್ತಕ್ಕಂತ ನಮ್ಮ ಸಹಕಾರ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರು ರಾಜೇಂದ್ರ ಅವರಿಗೆ ನಮ್ಮ ಮಧುಗಿರಿ ಜನತಾ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೂ ಇನ್ನು ಮುಂದಿನ ದಿನಗಳಲ್ಲಿ ನಗರದ ಒಳ ಭಾಗದಲ್ಲಿ ಏನೇನು ರಸ್ತೆಗಳೇ ಆಗಿರ್ಬೋದು, ಚರಂಡಿಗಳಾಗಿರ್ಬೋದು, ಈ ತರ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಅವರು ಆಲ್ರೆಡಿ ಗುರುತಿಸಿ ಆ ಒಂದು ವಾರ್ಡ್ ಭಾಗದಲ್ಲಿ ಏನೇನು ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳಿ ಎಲ್ಲಾ ಮಾಹಿತಿಯನ್ನ ತಗೊಂಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಆ ಒಳಭಾಗದಲ್ಲೂ ಕೆಲಸ ಕಾರ್ಯಗಳು ನಡೆಯುವಂಥದ್ದು. ಮತ್ತು ಈ ಒಂದು ತುಮಕೂರು ಗೇಟ್ ನಿಂದ ಕೇರ್ ಎಕ್ಸ್ಟೆನ್ಷನ್ ವರೆಗೂ ಒಂದು ದೊಡ್ಡದು ರಾಜ್ ಕಾಲುವೆ ಇದೆಯಲ್ಲ ಚರಂಡಿ, ಅದನ್ನು ನೂತನವಾಗಿ ಅಭಿವೃದ್ಧಿ ಆಗುವಂಥದ್ದು. ಹೀಗೆ ಪ್ರತಿಯೊಂದನ್ನು ಜನಸಾಮಾನ್ಯರಿಗೆ ಏನೆಲ್ಲ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು
ಅದನ್ನೆಲ್ಲನೂ ಗಣನೀಯ ತಗೊಂಡು ಅದನ್ನೆಲ್ಲ ಹಂತ ಹಂತವಾಗಿ ಮಾಡ್ತಾ ಹೋಗುವಂಥದ್ದು. ಸುಮಾರು ಈಗ ಆಲ್ರೆಡಿ 40 ಕೋಟಿ ಅನುದಾನದಲ್ಲಿ ಅಮೃತ್ ಯೋಜನೆ ಕಾಮಗಾರಿ ನಡೀತಾ ಇರ್ತಕ್ಕಂಥದ್ದು. ಹೀಗೆ ಇನ್ನೂ 10 ಹಲವಾರುಗಳು ಕೆಲಸಗಳನ್ನ ನಿರಂತರವಾಗಿ ನಡೀತಾ ಇರಬೇಕು. ಹಂತ ಹಂತವಾಗಿ ಎಲ್ಲಾ ಅಭಿವೃದ್ಧಿ ಆಗಿ ನಮ್ಮ ಮಧುಗಿರಿ ಬಹಳ ಸುಂದರವಾಗಿ ನಿರ್ಮಾಣ ಮಾಡಬೇಕು ಅಂತೇಳಿ ಅವರು ಪಣ ತೊಟ್ಟಿರ್ತಾರೆ. ಮಾನ್ಯ ಸಹಕಾರ ಸಚಿವರು ಶಾಲೆ ಮಕ್ಕಳಿಗೆ ಮತ್ತೆ ಶಾಲೆಗೆ ಬಹಳ ಒತ್ತು ಕೊಟ್ಟು ಮಕ್ಕಳಿಗೆ ಏನೆಲ್ಲ ಸೌಕರ್ಯ ಬೇಕು ವಿದ್ಯಾಭ್ಯಾಸಕ್ಕೆ. ಮೊನ್ನೆ ನಮ್ಮ ರಾಜಣ್ಣನವರು ಅಷ್ಟೇ, ಯಾವುದೇ ಒಂದು ಊರಿಗೆ ಹೋದ್ರು ಆ ತಂದೆ ಅಂತೆ ಮಗನು ಶಾಲೆ ಏನಾಗಿದೆ, ಏನ್ ಅಭಿವೃದ್ಧಿ ಆಗ್ಬೇಕು, ಅದಕ್ಕೇನು ನಾವು ಮಾಡ್ಬೋದು, ಯಾವ ಅನುದಾನದಿಂದ ಇದನ್ನ ನಾವು ಮಾಡ್ಬೋದು ಅಂತೇಳಿ ಆ ಒಂದು ಶಾಲೆಗಳ ಅಭಿವೃದ್ಧಿ ಆಗಿರ್ಬೋದು, ರಸ್ತೆಗಳ ಅಭಿವೃದ್ಧಿ ಆಗಿರ್ಬೋದು, ಈ ತರ ನಮ್ಮ ತಾಲೂಕಿನಲ್ಲಿ ಕೋಟ್ಯಾಂತರ ರೂಪಾಯಿಯಷ್ಟು ಅನುದಾನಗಳನ್ನ ತಂದು ಎಲ್ಲ ವಿವಿಧ ಕಾಮಗಾರಿಗಳನ್ನ ನಮ್ಮ ತಾಲೂಕಿಗೆ, ನಮ್ಮ ಮಧುಗಿರಿ ಟೌನ್ ಎಂದು ಅಲ್ಲ, ಹೊರ ಅಂದ್ರೆ ನಮ್ಮ ಮಧುಗಿರಿ ಗ್ರಾಮಾಂತರ ಭಾಗದಲ್ಲೂ ಉತ್ತಮವಾದಂತಹ ಕೆಲಸ ಕಾರ್ಯಗಳು ನಡೀತಾ ಇರ್ತಕ್ಕಂಥದ್ದು. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಕೆ ಎನ್ ರಾಜಣ್ಣ ಸರ್ ಆಗಿರ್ಬೋದು, ರಾಜಣ್ಣನವ್ರಿಗಾಗಿರ್ಬೋದು, ನಮ್ಮಗಳ ಒಂದು ಏನು ಇವತ್ತು ನಮ್ಗೆಲ್ಲ ನಮ್ಮ ಟೌನ್ ಅಭಿವೃದ್ಧಿ ಆಗಿರ್ಬೋದು, ನಗರ ಅಭಿವೃದ್ಧಿ ಆಗಿರ್ಬೋದು, ಗ್ರಾಮಾಂತರ ಅಭಿವೃದ್ಧಿ ಆಗಿರ್ಬೋದು, ಇಷ್ಟೆಲ್ಲ ಅಭಿವೃದ್ಧಿ ಆಗಂತ ವ್ಯಕ್ತಿಗಳನ್ನ ನಾವು ಯಾವತ್ತೂ ಮರಿಬಾರ್ದು. ಮುಂದಿನ ದಿನಗಳಲ್ಲಿ ಅವಕಾಶ ಬಂದಾಗ ನಾವು ಅವ್ರಿಗೆ ಸಾಥ್ ಕೊಟ್ಟು ಅವರ ಜೊತೆಯಲ್ಲಿ ನಿಲ್ಬೇಕು. ಅವ್ರ ಬೆನ್ನಿಂದ ನಿಂತ್ಕೊಂಡು ನಾವು ಅವ್ರನ್ನ ಮುಂದಿನ ದಿನಗಳು, ಯಾಕಂದ್ರೆ ಲಾಸ್ಟ್ 5 ವರ್ಷ ನಾವೆಲ್ಲ ನೋವು ತುಂಬಿರೋದು ಸಾಕು. ಯಾಕಂದ್ರೆ 13 ರಿಂದ 15 ಕಾಮಗಾರಿಗಳು ಏನೇನು ನಡೆದು ಮತ್ತೆ 5 ವರ್ಷ ಹಿಂದಕ್ಕೆ ಹೋದ್ವು, ಮತ್ತೆ ಹಿಂದಕ್ಕೆ ಹೋಗೋದು ಬೇಡ. ಇವತ್ತೇನು ನಾವು ಕೆಲಸ ಕಾರ್ಯಗಳು ಮಾಡ್ತಾ ಇದೀವಿ, ಅವರು ಮಾಡ್ತಾವ್ರೆ, ನಾವು ಅದಕ್ಕೆಲ್ಲ ಸಾಥ್ ಕೊಟ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಮುಂದೆ ಹೋಗ್ತಾ ನಮ್ಮ ಮಧುಗಿರಿ ತಾಲೂಕು ಅತಿ ಸುಂದರವಾಗಿ ಕಾಣ್ಬೇಕು. ಮತ್ತೆ ರಾಜ್ಯದಲ್ಲೇ ಒಂದು ಮಧುಗಿರಿ ತಿರುಗಿ ನೋಡುವಂತ ಒಂದು ಅಭಿವೃದ್ಧಿ ಕಾಮಗಾರಿಗಳಲ್ಲಿ ತಿರುಗಿ ನೋಡ್ಬೇಕು. ಆ ರೀತಿಯಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಅವರು ಶ್ರಮದಲ್ಲಿದ್ದಾರೆ. ನಾವು ಅದಕ್ಕೆ